ಕಾಲೇಜು ಉಪನ್ಯಾಸಕಿ ಕನ್ನಡಕ್ಕೆ ಅವಮಾನ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಮೈಫುಟ್ ಎಂದಿದ್ದ ಉಪನ್ಯಾಸಕಿ ವಿರುದ್ಧ ಆಕ್ರೋಶ ಕೇಳಿ ಬರ್ತಾ ಇದೆ. ಇವಾಗ ಕನಕಪುರ ತಾಲೂಕಿನ ಜೈನ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಘಟನೆ ನಡೆದಿದೆ. ಇದು ಕಾಲೇಜಿನ ಉಪನ್ಯಾಸಕಿ ಪ್ರತಿದರ್ಶಿನಿ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಕಾಲೇಜು ಉಪನ್ಯಾಸಕಿ ಕನ್ನಡಕ್ಕೆ ಅವಮಾನ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇವಾಗ ಕನ್ನಡ ಮೈಫುಟ್ ಎಂದಿದ್ದ ಉಪನ್ಯಾಸಕಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜನಗಳು. ಕನಕಪುರ ತಾಲೂಕಿನ ಜೈನ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಘಟನೆ ನಡೆದಿತ್ತು. ಕಾಲೇಜಿನ ಉಪನ್ಯಾಸಕಿ ಪ್ರತಿದರ್ಶಿನಿ ವಿರುದ್ಧ ಆರೋಪ ಕೇಳಿಬಂದಿತ್ತು. ಅದರ ವಿರುದ್ಧ ಇವಾಗ ಆಕ್ರೋಶ ಕೂಡ ಭುಗಿಲಿ ಹೇಳ್ತಾ ಇದೆ. ಕಾಲೇಜು ಬಳಿ ಇದ್ದ ಲ್ಯಾಪ್ಟಾಪ್ ರಿಪೇರಿ ಅಂಗಡಿಯಲ್ಲಿ ಕನ್ನಡಕ್ಕೆ ಅಗೌರವ ತೋರಿದ್ರು ಈ ಉಪನ್ಯಾಸಕಿ. ಲ್ಯಾಪ್ಟಾಪ್ ಮಾಲೀಕನ ಜೊತೆ ವಾಗ್ವಾದಕ್ಕಿಳಿದಿದ್ರು. ತಮಿಳು ಭಾಷೆಯಲ್ಲಿ ಅಂಗಡಿ ಮಾಲೀಕನ ಬೈದಿದ್ಲು ಈ ಉಪನ್ಯಾಸಕಿ. ನೀವು ಹೇಳೋದು ಅರ್ಥ ಆಗ್ತಿಲ್ಲ ಮೇಡಮ್, ಕನ್ನಡದಲ್ಲಿ ಹೇಳಿ ಎಂದಿದ್ದ ಮಾಲೀಕ. ಅಷ್ಟಕ್ಕೆ ಈ ವೇಳೆ ಕನ್ನಡ ಮೈ ಫುಟ್ ಎಂದಿದ್ದಾಳೆ ಉಪನ್ಯಾಸಕಿ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾವೆ. ಉಪನ್ಯಾಸಕಿ ಬಳಿ ಕ್ಷಮೆ ಕೇಳಿಸಿದ ಕನ್ನಡ ಪರ ಹೋರಾಟಗಾರರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷಮೆ ಕೇಳಿಸಿದ್ದಾರೆ. ಕನ್ನಡ ಪರ ಹೋರಾಟಗಾರರು ನನ್ನಿಂದ ತಪ್ಪಾಗಿದೆ ಕ್ಷಮಿಸಿ ಎಂದು ಕ್ಷಮೆ ಕೋರಿದ್ದಾರೆ ಉಪನ್ಯಾಸಕಿ. ಯಾಕೆ ಮೇಡಮ್ ಕನ್ನಡಕ್ಕೆ ಯಾಕೆ ಬೈಬೇಕು? ಹಾಗಾದರೆ ಎಲ್ಲರ ಕನ್ನಡಿಗರು ಸುಮ್ಮನೆ ಕೂಡ್ತಾರ? ಕರ್ನಾಟಕಕ್ಕೆ ಬರ್ತೀರಿ, ಹಾಗಾದ್ಮೇಲೆ ನಮ್ಮ ಭಾಷೆಯನ್ನು ಕಲಿತು ಇಲ್ಲಿನ ಆ ಭಾಷೆಗೆ ಗೌರವ ಕೊಡಬೇಕು, ಆ ಭಾಷೆಯನ್ನು ಬಳಸಬೇಕಿಲ್ಲಿ ಬಂದಾದ್ಮೇಲೆ. ಬಂದಿಲ್ಲ ಅಂದರೆ ಕಲಿಬೇಕು. ಅದನ್ನು ಬಿಟ್ಟು ಕನ್ನಡಕ್ಕೆ ಮೈಫುಟ್ಟು ಮತ್ತು ಇನ್ನಿತರ ಕೆಟ್ಟ ಪದಗಳನ್ನು ಬಳಸಿದ್ರೆ ಕನ್ನಡಿಗರು ಅದನ್ನು ಸಹಿಸೋದಿಲ್ಲ, ಅದನ್ನು ಸಹಿಸಿಕೊಂಡು ಸುಮ್ಮನೆ ಕೂಡ ಕೂರೋದಿಲ್ಲ. ಏನು ನಮ್ಗೆ ಅವಾಗೇ ಗೊತ್ತಾಗಿತ್ತು, ಅಲ್ಲಿವರೆಗೂ ಗೊತ್ತಿಲ್ಲ ಉಪನ್ಯಾಸಕಿಯವರು ಅವರು ಮೈಫುಟ್ ಕನ್ನಡ ಅಂತ ಹೇಳಿ ಅವರು ಇಂಗ್ಲಿಷ್ ಅಲ್ಲಿ ಮಾತನಾಡ್ತಾ ನಮ್ಮ ಲ್ಯಾಪ್ಟಾಪ್ ನ ರಿಪೇರಿ ಮಾಡ್ತಕ್ಕಂಥ ಕನ್ನಡಿಗ ಹುಡುಗನಿಗೆ ಮಾತಾಡಿದ್ರು. ಅದಕ್ಕೆ ನಾವೆಲ್ಲ ಕನ್ನಡ ಪರ ಸಂಘಟನೆಯವರು, ನಮ್ಮ ಲೋಕೇಶ್ ಗೌಡರು, ನಮ್ಮ ಮಾದೇಶು, ಪ್ರಶಾಂತ್ ಅವರು, ಭಾಸ್ಕರ್ ಅವರು, ನಮ್ಮೆಲ್ಲ ಶಿವಮ್ಮ ಅವರು, ನಮ್ಮ ಎಲ್ಲ ಆತ್ಮೀಯ ಸ್ನೇಹಿತರುಗಳೆಲ್ಲರೂ ಕೂಡ ಬಂದಿದ್ವಿ. ಇಲ್ಲಿ ಈ ಸಂಸ್ಥೆಯ ಹರೀಶ್ ಅವರು, ನಮ್ಮ ಈ ಸಂಸ್ಥೆಯ ಎಲ್ಲ ಆಡಳಿತಾತ್ಮಕ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇರ್ತಕ್ಕಂಥ ಪಾರ್ಶ್ವನಾಥ್ ಅವರು, ಮತ್ತೆ ನಮ್ಮ ಆರೋಳಿ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ಮಲ್ಲೇಶ್ ಅವರು, ಮತ್ತೆ ಅವರೆಲ್ಲ ಸಿಬ್ಬಂದಿ ವರ್ಗದವರು, ವಿಶೇಷವಾಗಿ ಮಾಧ್ಯಮದವರು ಕೂಡ ಈ ಸಭೆಯಲ್ಲಿ ಅವರು ಕ್ಷಮೆ ಕೇಳದಂತದ್ದು ಮತ್ತೆ ಕನ್ನಡವನ್ನು ಕಲಿತೀವಿ ಅಂತಕ್ಕಂಥದ್ದನ್ನ ಸಾಕ್ಷೀಕರಿಸಿದ್ವಿ. ನಾನಂತೂ ಒಂದ್ ಹೇಳ್ತೀನಿ, ಇದು ನಾವ್ಯಾರು ಕೂಡ ಕನ್ನಡಿಗರು ಪ್ರತಿಷ್ಠೆ ತಗೊಳ್ಳೋದಿಲ್ಲ ಸರ್. ನಮ್ಮ ಭಾಷೆ ಉಳಿಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು ಅಂತಕ್ಕಂಥದ್ದು ನಮ್ಮ ಕಳಕಳಿ. ಹಾಗಾಗಿ ಆ ಮಹಿಳೆಯಿಂದ ಕ್ಷಮೆ ಕೇಳಿಸ್ಕೊಂಡ್ಬಿಟ್ಟು ನಾವೇನು ದೊಡ್ಡವರಾಗಲ್ಲ ಸರ್, ಆಗ್ಲೂ ಇಲ್ಲ. ಆದ್ರೆ ಆ ಭಾಷೆಗೆ ಮಾಡಿರ್ತಕ್ಕಂಥದಕ್ಕೆ, ಅವಮಾನ ಮಾಡಿರೋದಕ್ಕೆ ಕ್ಷಮೆ ಕೇಳಲೇಬೇಕು. ಇವತ್ತು ಕೇಳಿದ್ದಾರೆ. ಅದು ಕನ್ನಡಿಗರಿಗೆ ಸಿಕ್ತಂತ, ಹೋರಾಟಗಾರರಿಗೆ ಸಿಕ್ತಂತ ಜಯ. ಉಪನ್ಯಾಸಕಿಯವರು